ಜಿನೇಂದ್ರ ದೇವರ ಮೂರ್ತಿ ವೀತರಾಗ ಸ್ವರೂಪ ಇದೆ. ಅದರ ಮೇಲೆ ಯಾವುದೇ ರೀತಿ ವಸ್ತ್ರ ಅಥವಾ ಆಭರಣಗಳು, ಹೂವಿನ ಮಾಲೆ, ಹೂವು ಇದು ಯಾವುದೂ ಕೂಡ ಇರಬಾರದು. ಯಾಕೆಂದರೆ ಅದು ಜಿನೇಂದ್ರ ಭಗವಾನರ ಸ್ವರೂಪ ಅಲ್ಲ. ಹೊಸತಾಗಿ ಯಾರಾದರೂ ಬಂದು ದರ್ಶನ ಮಾಡ್ತಾರೆ, ನೋಡ್ತಾರೆ. ಯಾಕೆಂದರೆ ಎಲ್ಲರಿಗೂ ಶಾಸ್ತ್ರಜ್ಞಾನ ಇರೋದಿಲ್ಲ. ಅವರು ಅಕಸ್ಮಾತ್ ಅಲ್ಲಿ ಸಾಕಷ್ಟು ಚರಣದ ಮೇಲೆ ಹೂವೆಲ್ಲ ಹಾಕಿ ಇಟ್ಟರೆ ಅವರು ಜಿನೇಂದ್ರ ಭಗವಾನರ ಸ್ವರೂಪ ಹಾಗೇ ಎಂದು ತಿಳಿತಾರೆ. ಆವಾಗ ಅದು ತಪ್ಪಾಗ್ತದೆ. ಆದ್ದರಿಂದ ಜಿನೇಂದ್ರ ಭಗವಾನರ ಮೂರ್ತಿಯನ್ನು ಸ್ವತಂತ್ರವಾಗಿ ಇರೋದಕ್ಕೆ ಬಿಡಬೇಕು. ಅದರ ಮೇಲೆ ಯಾವುದೇ ರೀತಿಯ ಆಭರಣಗಳು, ಬಟ್ಟೆ, ಹೂವು ಯಾವುದು ಇರಬಾರದು. ಹೂವು ಚಂದ ಕಾಣಿಸ್ಲಿ ಅಂತ ಇಡ್ತೀವಿ, ಎಲ್ಲರೂ ಇಡ್ತಾರಲ್ಲ, ಶಾಸ್ತ್ರದಲ್ಲೇ ಇದೆ ಅಲ್ವಾ, ನಾವು ದಿನ ಇಡ್ತೀವಿ. ಇದು ನೋಡಿ ಜಿನೇಂದ್ರ ಭಗವಾನರ ಸ್ವಚ್ಛ ಆಕಾರ. ಇದಕ್ಕೆ ಇನ್ನು ಏನೇ ಮಾಡಿದ್ರೂ ಕೂಡ ಅದೆಲ್ಲ ವಿಕಾರದಲ್ಲಿ ಬರ್ತದೆ, ಆಕಾರದಲ್ಲಿ ಬರುವುದಿಲ್ಲ. ಈ ಮೂರ್ತಿಗೆ ಯಾವುದೇ ರೀತಿಯ ಶೃಂಗಾರ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಮತ್ತು ದೇವಿಯ ಅಲಂಕಾರಕ್ಕೂ ಭಗವಾನರಿಗೂ ಯಾವ ವ್ಯತ್ಯಾಸ ಇಲ್ಲ, ಹೀಗೆ ಆಗ್ತದೆ. ಇದು ನೋಡಿ ಅಲಂಕಾರಿತ ಮೂರ್ತಿ ಅಂದರೆ ಶಾಸನ ರಕ್ಷಕ ದೇವತೆಗಳದ್ದು ಅಲ್ವಾ. ಈ ವಿಷಯ ಬೇರೆ, ಜಿನೇಂದ್ರ ಭಗವಾನರ ಸ್ವರೂಪ ಬೇರೆ. ಭಗವಾನರ ಮೂರ್ತಿ ಹೀಗೆ ಇದ್ದರೇನೇ ಚಂದ. ಆ ಶಾಸನ ರಕ್ಷಕ ದೇವತೆಗಳಿಗೆ ಉಡುಗೆ ತೊಡುಗೆಗಳು ಹಾಕಿದ್ರೇ ಚಂದ. ಆಯಾ ಸ್ಥಾನದಲ್ಲಿ ಅದು ಅದೇ ಚಂದ ಕಾಣ್ತದೆ. ಇದು ಅದಕ್ಕೆ ಹೋಲಿಸಲಾಗುವುದಿಲ್ಲ, ಅದು ಇದಕ್ಕೆ ಹೋಲಿಸಲು ಆಗುವುದಿಲ್ಲ. ಹಾಗಾದರೆ ಭಗವಾನರಿಗೆ ಯಾವ ವಸ್ತುವು ಸ್ಪರ್ಶ ಮಾಡಬಾರದೆ? ಹೌದು, ಮಾಡಬಾರದು. ಅದೇ ಮೂರ್ತಿಯ ಸ್ವರೂಪ ಇದೆ. ಬಹಳ ಜಾಗದಲ್ಲಿ ನೀವೇ ಪೂಜೆ ಅಭಿಷೇಕ ಮಾಡಕ್ ಹೇಳಿದ್ದೀರಿ ಅಲ್ವಾ? ಅಭಿಷೇಕ ಮಾಡುವಾಗ ಹಾಲು, ಮೊಸರು, ಗಂಧ, ಪುಷ್ಪ ಸ್ಪರ್ಶ ಮಾಡುತ್ತದೆ ಅಲ್ವಾ? ಅಷ್ಟೇ ಯಾಕೆ, ವಸ್ತ್ರದಿಂದ ಒರೆಸ್ಬೇಕಾಗುತ್ತೆ ಅಲ್ವಾ? ಅಭಿಷೇಕ ಶ್ರಾವಕ ಶ್ರಾವಿಕೆಯರ ಕರ್ತವ್ಯ ಇದೆ. ಅದರಲ್ಲಿ ತರ್ಕ ಮಾಡಲು ನಮಗೆ ಶಾಸ್ತ್ರದ ಆಜ್ಞೆ ಇಲ್ಲ. ಅಕಸ್ಮಾತ್ ನಾವು ಅದನ್ನು ತರ್ಕ ಮಾಡಿದರೆ ಅದು ಕೂತರ್ಕ ಎನ್ನಲ್ಪಡುತ್ತದೆ. ಜಿನೇಂದ್ರ ಭಗವಾನರ ಅಭಿಷೇಕ ಪೂಜೆ ಅದಾದ ನಂತರ ಅವರನ್ನು ಒರೆಸುವುದು ಅಂದರೆ ವಸ್ತ್ರ ಸ್ಪರ್ಶ ಆಗುವುದು ಇದು ಸ್ವಾಭಾವಿಕ. ಇಲ್ಲಿ ನಾವು ಅದನ್ನು ತರ್ಕ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಶಾಸ್ತ್ರದ ಆಜ್ಞೆ. ಈಗ ಭಗವಾನರ ಮೂರ್ತಿಗೆ ಅರಿವೇ ಸ್ಪರ್ಶ ಆಗಿದೆ ಅಂತ ನೀವು ಹೇಳಿದ್ರಿ. ಈ ಮಾತು ನನಗೆ ಮಾನ್ಯ ಇದೆ, ಹೌದು, ನನಗೂ ಗೊತ್ತಿದೆ. ಆದರೆ ಒಂದು ಕೆಲಸ ಮಾಡೋಣ. ಹಾಗಾದರೆ ನೀವೀಗ ಅಭಿಷೇಕ ಮಾಡಿ ಎಲ್ಲರೂ ಬಂದ್ರಲ್ಲ, ಈಗ ಹೇಳ್ರಿ, ಎಲ್ಲರೂ ನೀವು ಅಭಿಷೇಕ ಮಾಡಿ ಬಂದ್ರಲ್ಲ ಈಗ. ಹಾಗಿದ್ರೆ ನಿಮ್ಗೊಂದು ವಿಷಯ ಏನು ಅಂತಂದರೆ, ಈಗ ನೀವು ಅಲ್ಲಿ ಭಗವಾನರನ್ನ ಒರೆಸಿದ್ರೋ ಇಲ್ವೋ? ಹಾಗಿದ್ರೆ ನೋಡಿ, ಈಗ ನೀವು ಜಿನೇಂದ್ರ ಭಗವಾನರನ್ನು ಒರೆಸಿದ್ದೀರಿ ಅಲ್ಲಿ, ಅಂದರೆ ಈ ರೀತಿ ಎಲ್ಲ ಒರೆಸಿದ್ದೀರಿ ಅಲ್ವಾ. ಇದು ಈಗ ಜಿನೇಂದ್ರ ಭಗವಾನರ ಮೂರ್ತಿ ಸ್ವಚ್ಛ ಆಯಿತು ಅಲ್ವಾ. ಇದು ನೀವು ಆಗ ಒರೆಸ್ಬೇಕಿದ್ರೇ ಶೂಟಿಂಗ್ ತೆಗೆದಿದ್ರು ಅವರು, ಇದಾಯಿತು ಅಲ್ವಾ. ಹಾಗಾದರೆ ಈಗ ನೀವು ಆ ವಸ್ತ್ರ ಇದೆಯಲ್ಲ, ಆ ವಸ್ತ್ರವನ್ನು ನೀವು ತಗೊಂಡು ಬಂದ್ರೋ ಇಲ್ಲ ಅಲ್ಲೇ ಬಿಟ್ರೋ? ಹೇಳ್ರಿ, ಈಗ ನೀವು ಆ ವಸ್ತ್ರವನ್ನು ಭಗವಾನರ ಹತ್ರನೇ ಬಿಟ್ರೋ ಅಥವಾ ನೀವು ತಗೊಂಡ್ಬಂದಿದ್ದೀರಿ? ಈಗ ಭಗವಾನರ ಹತ್ರ ವಸ್ತ್ರ ಇದೆ ಅಲ್ಲಿ. ಅಕಸ್ಮಾತ್ ಯಾರಾದರೂ ಆ ವಸ್ತ್ರವನ್ನು ಅಲ್ಲೇ ಇದೇ ರೀತಿ ಭಗವಾನರ ಕಾಲಿನ ಮೇಲೆ ಬಿಟ್ಟು ಬಂದರೆ ನೀವು ಏನಂತೀರಿ ಅವರನ್ನು ಅಲ್ವಾ. ಅದು ತಪ್ಪು, ದೊಡ್ಡ ತಪ್ಪು ಅಂತ ಹೇಳಿ ನೀವು ತೀರ್ಮಾನ ಮಾಡ್ತೀರಿ ಅಲ್ವಾ. ಅದೇ ರೀತಿ ಜಿನೇಂದ್ರ ಭಗವಾನರ ಮೇಲೆ ಚಂದನ ಲೇಪನ ಆಗ್ತದೆ, ಪುಷ್ಪವೃಷ್ಟಿ ಆಗ್ತದೆ, ಎಲ್ಲ ಆಗ್ತದೆ. ಆ ಹೂಗಳನ್ನ ಅಲ್ಲೇ ಬಿಟ್ಟು ಬರ್ತೀರಿ ನೀವು ಇಲ್ವಲ್ಲ, ಅಲ್ಲಿ ಸ್ವಚ್ಛ ಮಾಡ್ತೀರಿ ಅಲ್ವಾ. ಜಿನೇಂದ್ರ ಭಗವಾನರ ಆಕಾರ ಸ್ವಚ್ಛ ಆದಾಗಲೇ ಬರ್ತದೆ ಅಲ್ವಾ. ಈಗ ನೀವೇ ಹೇಳ್ರಿ, ಆ ಭಗವಾನರನ್ನು ಒರೆಸಿದಂಥ ವಸ್ತ್ರವನ್ನು ಅವ್ರ ಹತ್ರನೇ ಅವರ ಕಾಲ ಮೇಲೆ ಬಿಟ್ಟರೆ ಚಂದ ಕಾಣ್ತದ ಅಥವಾ ತೆಗೆದಿಟ್ಟರೆ ಚಂದ ಕಾಣ್ತದ? ಅದೇ ರೀತಿ ಪುಷ್ಪವೃಷ್ಟಿ ಎಲ್ಲ ಮಾಡ್ತಿರಲ್ಲ ನೀವು, ಆ ನಂತರ ಹೂಗಳನ್ನೆಲ್ಲ ತೆಗಿಬೇಕಾಗ್ತದೆ, ಆಮೇಲೆ ಭಗವಾನರನ್ನು ಸ್ವಚ್ಛವಾಗಿ ಒರೆಸಬೇಕಾಗ್ತದೆ ಅಲ್ವಾ. ನೋಡಿ, ಈಗ ಭಗವಾನರಲ್ಲಿ ಯಾವ ವೀತರಾಗತ್ತೆ, ಆ ಸುಂದರತೆ ಕಾಣ್ತಾ ಇದೆ, ಅದು ಅಲ್ಲಿ ಬಟ್ಟೆ ಇರಲಿಲ್ಲ ಅಲ್ವಾ. ಅದೇ ರೀತಿ ಹೂ ಇದ್ರೂ ಕೂಡ ಇರುವುದಿಲ್ಲ. ಭಗವಾನರ ಚರಣದಲ್ಲಿ ಗಂಧ ಹಚ್ಚಬಹುದಾ? ಹೌದು, ಹಚ್ಚಬಹುದು. ನೀವು ಗಂಧ ಹಚ್ಚುವಂಥ ಕಾರಣ ಏನು ಹೇಳಿ, ನಿಮಗೆ ಅದರ ಅವಶ್ಯಕತೆ ಏನಿದೆ?
ಹೌದು, ಅದರಿಂದ ನಿಮಗೆ ಏನಾದರೂ ಉಪಯೋಗ ಇದೆಯಾ? ನೀವು ಯಾವತ್ತಾರು ವಿಚಾರ ಮಾಡಿದ್ದೀರಾ ಈ ವಿಷಯವನ್ನು? ಯಾಕೆಂತಂದರೆ ಸ್ವಲ್ಪ ಬಹಳ ಗಮನ ಇಟ್ಟು ಕೇಳ್ರಿ. ಈಗ ನೀವು ಭಗವಾನರಿಗೆ ಅಭಿಷೇಕ ಮಾಡ್ತೀರಿ, ಆವಾಗ ಚಂದನ ಲೇಪನ ಮಾಡ್ತೀರಿ ಅಲ್ವಾ? ಆ ಚಂದನ ಲೇಪನ ಮಾಡಿದಾಗ ನಿಮಗೆ ಯಾವ ಪದ್ಧತಿಯನ್ನು ಹೇಳಿಕೊಡಲಾಗಿದೆ? ಕೈಯಲ್ಲಿ ಅಂದರೆ ಜಿನೇಂದ್ರ ಭಗವಾನರ ಚರಣದಲ್ಲಿ ಇರುವಂತಹ ಚಂದನವನ್ನು ನೀವು ಹಣೆಗೆ ಅಥವಾ ತಲೆಗೆ ಹಾಕಿಕೊಂಡು ಆ ನಂತರ ಹೋಗಿ ಕೈ ತೊಳ್ಕೊಳ್ತೀರಿ. ಇದು ಪ್ರತಿದಿನ ಕೆಲಸ ಮಾಡ್ತೀರಿ ನೀವು ಅಲ್ವಾ? ಹಾಂ, ಮಾಡ್ತೀರಲ್ಲ? ಹಾಂ. ಈಗ ಹೊರಗಡೆ ಯಾರು ಇರ್ತಾರಲ್ಲ, ಸಾಕಷ್ಟು ಜನ ಸುಮ್ಮನೆ ದರ್ಶನಕ್ಕೆ ಬಂದು ಹೋಗ್ತಾರಲ್ಲ, ಅವರು ಯಾರು ಕೂಡ ಜಿನೇಂದ್ರ ಭಗವಾನರ ಮೂರ್ತಿಯನ್ನು ಮುಟ್ಟುವುದಿಲ್ಲ. ಅವರಿಗೆ ಜಿನೇಂದ್ರ ಭಗವಾನರ ಚರಣದಿಂದ ಆ ಗಂಧ ಪ್ರಾಪ್ತ ಆಗುವುದಿಲ್ಲ. ಮತ್ತು ನೀವೇ ಅಲ್ವಾ ನಾಳೆ ಬಂದು ಆ ಮೂರ್ತಿಯನ್ನು ತಗೊಂಡು ಹೊರಗಡೆ ಬಂದು ಅದರಿಂದ ಮತ್ತೆ ಅಭಿಷೇಕ ಪೂಜೆ ಮಾಡುವುದು. ಆವಾಗ ನಿಮಗೆ ಆ ಚಂದನ ಅಂದರೆ ಆ ಗಂಧ ಅವರ ಚರಣದಲ್ಲಿ ಒಣಗಿ ಹೋಗಿರ್ತದೆ. ನಿಮಗೆ ಅದರಿಂದ ಯಾವ ಲಾಭವೂ ಸಿಗುವುದಿಲ್ಲ ಅಲ್ವಾ? ನೋಡೋರಿಗೆ ಕೂಡ ಕಾಣುವುದಿಲ್ಲ ಅದು, ಯಾಕೆಂದರೆ ಮೂರ್ತಿ ದೂರದಲ್ಲಿ ಇರ್ತದೆ, ಗರ್ಭಗುಡಿ ಒಳಗಡೆ ಎಲ್ಲ ಇರ್ತದೆ ಅಲ್ವಾ? ಈ ದರ್ಶನ ಮಾಡುವವರಿಗೂ ಜಿನೇಂದ್ರ ಭಗವಾನರ ಚರಣದಲ್ಲಿ ಇರುವಂಥ ಗಂಧ ಕಾಣುವುದಿಲ್ಲ, ಮತ್ತು ನಿಮಗೂ ಕೂಡ ಅದರಿಂದ ಯಾವ ಉಪಯೋಗವೂ ಇಲ್ಲ. ಯಾಕೆಂದರೆ ನೀವು ಚಂದನ ಲೇಪನ ಮಾಡುವಾಗ ಹಣೆಗೆ ಹಾಕ್ಕೊಳ್ತೀರಲ್ವಾ? ಹಾಂ, ಮತ್ತು ಆ ಚಂದನದಿಂದ ನಿಮ್ಗೇನು ಲಾಭ? ಉಲ್ಟಾ ಏನು ಗೊತ್ತಾ, ಜಿನೇಂದ್ರ ಭಗವಾನರಿಗೆ ಅದೊಂದು ಉಪದ್ರದ ಕೆಲಸ, ಅಷ್ಟು ಬಿಟ್ಟರೆ ಅದರಿಂದ ಯಾವ ಲಾಭನೂ ಇಲ್ಲ. ಇದಕ್ಕೆ ಬೇರೆ ಯಾವುದಾದ್ರೂ ಸರಳ ಉದಾಹರಣೆ ಕೊಡಬಹುದಾ? ಹಾಂ, ಉದಾಹರಣೆ ಬೇಕಾದಷ್ಟು ಕೊಡಬಹುದು. ಒಂದು ಸರಳ ವಿಚಾರ ನಿಮಗೆ ನಾನು ಕೇಳ್ತೀನಿ. ಏನು ಅಂತಂದರೆ, ದಿಗಂಬರ ಮುನಿಗಳಿಗೆ ನೀವು ಆಹಾರ ಕೊಡುತ್ತೀರಿ, ಆವಾಗ ಅವರು ರೊಟ್ಟಿ, ಅನ್ನ, ಚಪಾತಿ ಇತ್ಯಾದಿ ತಗೊಳ್ತಾರೋ ಇಲ್ವೋ? ಗ್ಯಾರಂಟಿ ಇದೆಯಲ್ಲ? ಹಾಂ ಹಾಂ. ಆಹಾರ ಆದ ನಂತರ ಅವರು ಕೈ ತೊಳಿತಾರೋ ಇಲ್ವೋ? ಹಾಂ. ಹಾಗಾದರೆ ಅವರದ್ದು ಆಹಾರ ಆದ ನಂತರ ಅವರು ಇಲ್ಲಿಗೆ ಬಂದು ಸಾಮಯಿಕಕ್ಕೆ ಕುಳಿತುಕೊಳ್ಳುತ್ತಾರೆ ಅಥವಾ ಸ್ವಾಧ್ಯಾಯ ಮಾಡುತ್ತಾ ಇರುತ್ತಾರೆ. ಆ ಸಮಯದಲ್ಲಿ ಅವರ ಕೈಗಳಲ್ಲಿ ನೀವು ಏನಾದ್ರು ತಂದು ರೊಟ್ಟಿ, ಅನ್ನ ಏನಾದ್ರು ಇಟ್ಟರೆ ಹಾಂ, ಅದೇಂಗಾಗುತ್ತಲ್ಲ? ಅದೇ ರೀತಿಯೇ ನೀವು ಕೂಡ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡ್ತೀರಿ, ಪುಷ್ಪವೃಷ್ಟಿ ಮಾಡ್ತೀರಿ, ಚಂದ್ರಲೇಪನ ಎಲ್ಲ ಮಾಡ್ತೀರಿ, ಇದು ಸತ್ಯ ಇದೆ. ಅದೇ ರೀತಿ ಅಕಸ್ಮಾತ್ ಏನಾರು ನೀವು ಅದನ್ನು ಮತ್ತೆ ಹೂವನ್ನು, ಚಂದನವನ್ನು, ಅದು ಇದು ಎಲ್ಲನೂ ಅಲ್ಲೇ ಬಿಟ್ಟರೆ ಹೇಗಾಗ್ತದೆ? ಅದು ಆಗುವುದಿಲ್ಲ. ಅರ್ಥ ಆಯ್ತಲ್ಲ? ಈ ಉದಾಹರಣೆಯಿಂದ ನಿಮಗೆ ಗೊತ್ತಾಗ್ತದೆ ಅಲ್ವಾ? ಅದೇ ರೀತಿ ಆಹಾರ ಮಾಡೋದಕ್ಕೆ ದಿಗಂಬರ ಮುನಿಗಳ ಕೈಯಲ್ಲಿ ಹಾಕ್ತೀರಿ, ಆದರೆ ಬೇರೆ ಸಮಯದಲ್ಲಿ ಅವರ ಕೈಯಲ್ಲಿ ಇರ್ತದೆ ಏನೋ ರೊಟ್ಟಿ, ಅನ್ನ ಎಲ್ಲ ಇಲ್ಲಲ್ಲ? ಹಾಗಾದ್ರೆ ಈ ಉದಾಹರಣೆಯಿಂದ ನಿಮ್ಗೆ ಗೊತ್ತಾಗ್ತಾ ಇದೆ ಇದು? ಹಾಂ, ಗೊತ್ತಾದರೆ ಆಯಿತು. ಇಲ್ಲಾಂದ್ರೆ ಇನ್ನೂ ಬೇಕಾದಷ್ಟು ವಿಚಾರಗಳಿದ್ದಾವೆ, ಅದನ್ನ ಹೇಳ್ಬೋದು ನಿಮಗೆ. ಬೆಳ್ಳಿಯ ಹೂಗಳನ್ನು ಭಗವಾನರ ಚರಣಗಳಲ್ಲಿ ಅರ್ಪಿಸಬಹುದಾ? ಬೇಡ, ಅರ್ಪಿಸಬೇಡ್ರಿ, ಬೇಡ, ಆ ಕೆಲಸ ಬೇಡ. ಅಕಸ್ಮಾತ್ ನೀವೇನಾರು ಅರ್ಪಿಸಿದ್ರೆ ಅದನ್ನು ಅವತ್ತೇ ವಿಸರ್ಜನೆ ಮಾಡುವ ಹಾಗಿದ್ರೆ ಅರ್ಪಿಸ್ರಿ, ಇಲ್ದಿರ ಬೇಡ. ಯಾಕೆಂದರೆ ಒಂದು ಸಲ ಅರ್ಪಿಸಿದ್ದನ್ನು, ಅಂದರೆ ಒಂದು ಸಲ ಅರ್ಪಿಸಿದ ವಸ್ತುವನ್ನು ಮತ್ತೆ ಅದೇ ವಸ್ತುವನ್ನು ಅರ್ಪಿಸಲು ಬರುವುದಿಲ್ಲ. ಈ ರೀತಿ ಒಂದು ವಿಷಯ ಇದೆ. ಇದನ್ನು ಸ್ವಲ್ಪ ಹೇಗಾರು ಮಾಡಿ ಅರ್ಥ ಮಾಡಿಕೊಡ್ರಿ. ಹಿಂದೆ ಚಕ್ರವರ್ತಿಗಳು, ಮಹಾಮಂಡಲಿಕ ರಾಜರು ರತ್ನಗಳಿಂದ ಪೂಜೆ ಮಾಡಿದ ಉದಾಹರಣೆ ಇದೆಯಲ್ಲ? ಹೌದು, ಶಾಸ್ತ್ರದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಆದರೆ ಅವರು ಒಂದು ದಿವಸ ತಂದು ಅರ್ಪಿಸಿದಂತಹ ರತ್ನದ ಅರ್ಘ್ಯವನ್ನು ಮರುದಿವಸ ಅದೇ ರತ್ನವನ್ನು ಅರ್ಪಿಸಿಲ್ಲ. ನೆನಪಿಟ್ಕೊಳ್ರಿ, ಅದು ನಿರ್ಮಾಲ್ಯ ಆಗಿ ಹೋಗಿದೆ. ನೀವು ಪ್ರತಿದಿನ ಅದನ್ನೇ ಏರಿಸ್ತೀರಿ ಅಂತಂದರೆ ಅದು ನಿರ್ಮಾಲ್ಯನೋ ಅಥವಾ ಏನು ಅಂತ ಹೇಳಿ ನೀವೇ ತಿಳ್ಕೊಬೇಕಿದ್ಮೇಲೆ. ಅಕಸ್ಮಾತ್ ನಿಮ್ಮಲ್ಲೂ ಕೂಡ ರತ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಯಾವುದೇ ಇದ್ದರೂ ಕೂಡ ಜಿನೇಂದ್ರ ಭಗವಾನರಿಗೆ ತಂದು ಅರ್ಪಿಸಬಹುದು. ಅದರಲ್ಲಿ ಶಾಸ್ತ್ರದಲ್ಲಿ ಯಾವ ನಿಷೇಧ ಕೂಡ ಇಲ್ಲ. ಆದರೆ ನೆನ್ಪಿಟ್ಕೊಳ್ರಿ, ಒಂದು ಸಲ ಅರ್ಪಿಸಿದಂಥ ವಸ್ತುವನ್ನು ಮರುದಿವಸ ಮತ್ತೆ ಅದನ್ನೇ ಅರ್ಪಿಸಲು ಬರೋದಿಲ್ಲ, ಅದು ನಿರ್ಮಾಲ್ಯ ಆಗಿ ಹೋಯಿತು. ಗೊತ್ತಾಯ್ತು? ಆದ್ದರಿಂದ ಬೆಳ್ಳಿ ಹೂ, ಬಂಗಾರ ಹೂ ಅಂತೇಳಿ ಪ್ರತಿದಿನ ಅದನ್ನೇ ಅಲ್ಲಿಗೆ ಅರ್ಪಿಸಲು ಅದು ಬರುವುದಿಲ್ಲ. ಅದು ಶಾಸ್ತ್ರದ ಕ್ರಮ ಅಲ್ಲ. ಹಾಂ, ಅದನ್ನು ನಾನು ಸಾಕಷ್ಟು ಜಾಗದಲ್ಲಿ ನೋಡಿದ್ದೀನಿ. ಸಾಕಷ್ಟು ಜನ ಕೈ ಮೇಲೆ ಹೂ ಏರಿಸಿದ್ರು. ಮತ್ತು ಸಾಕಷ್ಟು ಜನ ಭಗವಾನರು ಸುಮ್ಮನೆ ಕೂತಿರ್ತಾರಲ್ಲ ಕೈ ಮೇಲೆ ಕೈ ಇಟ್ಕೊಂಡು ಅಂಥೇಳಿ ಅದರ ಮೇಲೆ ಎಷ್ಟು ಅಕ್ಕಿ ಕೂಡ ಹಾಕಿ ಹೋಗಿದ್ರು. ಆ ಅಕ್ಕಿಯನ್ನು ಏನು ಭಗವಾನರ ಅನ್ನ ಮಾಡಿ ತಿನ್ನುವವರ ಎಷ್ಟು ವಿಚಿತ್ರ ನೋಡ್ರಿ, ಎಷ್ಟು ವಿಚಿತ್ರ ಸ್ವಭಾವ, ಎಷ್ಟು ವಿಚಿತ್ರ. ಹಾಂ, ಇದು ಒಳ್ಳೆಯದಲ್ಲಪ್ಪ. ನಮ್ಮ ಜೈನರಿಗೆ ಬಿಲ್ಕುಲ್ ಇದೆಲ್ಲ ಒಳ್ಳೆಯದಲ್ಲ. ವೀತರಾಗತ್ತೆ ಜಿನೇಂದ್ರ ಭಗವಾನರ ಸ್ವತಂತ್ರ, ಆ ಮೂರ್ತಿಯ ಅಸ್ತಿತ್ವ, ಅವರ ವೀತರಾಗತಿ, ಅವರ ತ್ಯಾಗ, ಅದೆಲ್ಲ ನಮಗೆ ಗೊತ್ತಿರಬೇಕು. ಜಿನೇಂದ್ರ ದೇವರು ಅಂತರಂಗ ಮತ್ತು ಬಹಿರಂಗ ಎಲ್ಲ ಪ್ರಕಾರದ ಪರಿಗ್ರಹದ ತ್ಯಾಗಿದ್ದಾರೆ.
ದಿಗಂಬರ ಮುನಿಗೆ ಅಕಸ್ಮಾತ್ ಪಿಂಚಿ ಕಮಂಡಲನ್ನು ಬಿಟ್ಟು ಎಲ್ಲಾದರೂ ಹೋಗಬೇಕಿದ್ರೆ ಬೇರೆ ಯಾವುದಾದ್ರು ಸಾಮಗ್ರಿ ತಗೊಂಡು ಹೋದರೆ ಹೇಗಿರ್ತದೆ ಹೇಳು, ಚಂದ ಕಾಣ್ತದೆ. ಅಂಥದ್ರಲ್ಲಿ ವಿತರಾಗಿ ಭಗವಂತರನ್ನ ನಾವು ಆ ರೀತಿ ಅಸಹ್ಯ ಮಾಡೋದು ಇದು ಮಹಾ ಪಾಪ ಬಂಧದ ಕಾರಣ ಇದೆ. ಇದು ಅಲ್ಲ, ತಪ್ಪಿದೆ. ಈ ರೀತಿ ನಾವು ಮಾಡಬಾರ್ದು. ಹಾಗಾದರೆ ಭಗವಾನರ ಮೂರ್ತಿಗೆ ಯಾವುದೇ ರೀತಿಯ ಶೃಂಗಾರ ಮಾಡಬಾರದೆ? ಹೌದು, ಭಗವಾನರ ಮೂರ್ತಿಗೆ ಶೃಂಗಾರ ಯಾವುದೇ ರೀತಿಯಿಂದ ಆಗುವುದಿಲ್ಲ. ಆದರೆ ಬಸ್ತಿಯನ್ನು ಶೃಂಗರಿಸಿದ ಉದಾಹರಣೆಗಳು ಶಾಸ್ತ್ರದಲ್ಲಿ ಅನೇಕ ಇದೆ. ಅಂದರೆ ರಾಜ ಮಹಾರಾಜರೆಲ್ಲ ಆವಾಗ ಮತ್ತು ನಿಮ್ಮ ಪೂಜೆ ಸಮಯಗಳಲ್ಲಿ ಎಲ್ಲ ಭಾಳ ಸುಂದರವಾಗಿ ಅಲಂಕರಿಸುತ್ತಾರೆ, ಅಂದರೆ ಬಸ್ತಿಯನ್ನು ಶೃಂಗಾರ ಮಾಡ್ತಾರೆ. ಇದು ಶಾಸ್ತ್ರದಲ್ಲಿ ಇದೆ. ಆದರೆ ಅದು ಎಲ್ಲ ಏನು ಅಂದರೆ ಜಿನೇಂದ್ರ ಭಗವಾನರ ಮೂರ್ತಿಯನ್ನು ಬಿಟ್ಟು ಹೊರಗೆ ಮಾಡ್ತಾರೆ, ಬಿಟ್ಟರೆ ಜಿನೇಂದ್ರ ಭಗವಾನರಿಗೆ ಅದನ್ನು ಮಾಡಲಾಗುವುದಿಲ್ಲ. ಯಾವುದೇ ಪರಿಗ್ರಹ ಇಲ್ಲ ಅಂತ ಹೇಳ್ತೀರಿ, ಜಿನೇಂದ್ರ ಭಗವಾನರ ಮೂರ್ತಿ ಸಿಂಹಾಸನದ ಮೇಲೆ ವಿರಾಜಮಾನ ಇದೆಯಲ್ಲ? ಹೌದು, ಪ್ರಶ್ನೆ ಭಾಳ ಚೆನ್ನಾಗಿದೆ. ನೋಡಿ, ಅರಿಹಂತ ಪರಮೇಷ್ಠಿಗಳು ಅಂದರೆ ಯಾರಿಗೆ ಕೇವಲ ಜ್ಞಾನ ಆಗಿದೆ ಅವರು ಅಂತಹ ಅರಿಹಂತ ಭಗವಾನರು. ಅವರು ದೇವತೆಗಳು ಹಾಕಿದ ಸಿಂಹಾಸನದಿಂದ 4 ಅಂಗುಲ ಎತ್ತರ ವಿರಾಜಮಾನ ಆಗಿರ್ತಾರೆ. ಆ ಸಿಂಹಾಸನವನ್ನು ಕೂಡ ಅವರು ಸ್ಪರ್ಶ ಮಾಡುವುದಿಲ್ಲ. ಆದರೆ ಇಲ್ಲಿ ಇರುವಂತಹ ಕೃತ್ರಿಮ ಚೈತ್ಯಾಲಯ ಮತ್ತು ಹೊರಗಡೆ ಎಲ್ಲ ಇರುವಂತಹ ಅಕೃತ್ರಿಮ ಚೈತ್ಯಾಲಯ, ಅಲ್ಲಿ ಮೂರ್ತಿಗಳು ಏನಿದ್ದಾವೆ ಅವು ಸಿಂಹಾಸನದಲ್ಲಿಯೇ ವಿರಾಜಮಾನ ಆಗಿದ್ದಾವೆ. ಅದೇ ರೀತಿ ಶಾಸ್ತ್ರ ಇದೆ. ಶಾಸ್ತ್ರದಲ್ಲಿ ತರ್ಕ ಕುತರ್ಕ ನಡೆಯುವುದಿಲ್ಲ. ಶಾಸ್ತ್ರನೇ ಆಗಮನೆ. ಅದರಲ್ಲಿ ನಮ್ಮ ಬುದ್ಧಿ ಪ್ರವೇಶ ಆಗೋದಿಲ್ಲ. ಮತ್ತು ಅದು ಆ ರೀತಿ ಮೂರ್ತಿಯನ್ನು ಕೂರಿಸೋದಕ್ಕೆ ಇಲ್ಲಿ ನಮ್ಮ ಸಾಮರ್ಥ್ಯ ಆಗೋದಿಲ್ಲ, ಅಥವಾ ಇಲ್ಲಿಯ ಪರಿಸ್ಥಿತಿ ದ್ರವ್ಯಕ್ಷೇತ್ರ ಕಾಲಭಾವ ಅದಕ್ಕೆ ಸಹಾಯತೆ ಇಲ್ಲ. ಆದ್ದರಿಂದ ಆ ಪ್ರಶ್ನೆ ಅದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರಾಕೃತಿಕ ನಿಯಮನೆ ಆಗಿರೋದ್ರಿಂದ ಅದರಲ್ಲಿ ತರ್ಕ ನಡೆಯುವುದಿಲ್ಲ. ಸ್ವಭಾವಕ್ಕೆ ಏನು ಸ್ವಭಾವ ಇದೆ ಅದಕ್ಕೆ ತರ್ಕ ಇಲ್ಲ. ಆಗಮ ಪ್ರಮಾಣ ಮನ್ನಿಸಲೇಬೇಕು. ಹಾಗಾದ್ರೆ ಭಗವಾನರ ಚರಣದಲ್ಲಿ ಹೂವಿಡೋದು ತಪ್ಪ? ಹೌದು, ಒಂದು ಪ್ರಕಾರ ಸ್ವಚ್ಛ ಮನಸ್ಸಿನಿಂದ ನಾವು ವಿಚಾರ ಮಾಡಿದರೆ ಅದು ತಪ್ಪೇ ಇದೆ. ಮಹಾರಾಜರೇ, ಯಾರಾದರೂ ಹೂ ಇಡಲೇಬೇಕೆಂದು ಹಠ ಮಾಡಿದರೆ? ಹೌದು, ಅದನ್ನು ಕೂಡ ನಾವು ಪೂರ್ಣ ರೂಪದಿಂದ ನಿಷೇಧ ಮಾಡಲು ಬರುವುದಿಲ್ಲ. ಆವಾಗ ಅದಕ್ಕೆ ಅವರಿಗೆ ಬೇರೆ ರೀತಿಯಿಂದ ತಿಳಿಸಿ ಹೇಳಬೇಕಾಗುತ್ತದೆ. ಅದು ಏನು ಅಂತೇಳಿ ಈಗ ನೋಡ್ರಿ, ಅಲ್ಲೇ ತೋರಿಸ್ತೀನಿ ನಿಮಗೆ. ಅಕಸ್ಮಾತ್ ಹೂ ಇಟ್ಟರೂ ಕೂಡ ಇಷ್ಟು ದೊಡ್ಡ ಮೂರ್ತಿಗೆ ಇಷ್ಟು ಚಿಕ್ಕ ಹೂ ಇರಬೇಕು, ಇದಕ್ಕಿಂತ ದೊಡ್ಡದು ಇರಬಾರ್ದು. ಯಾಕೆಂದರೆ ಭಗವಾನರ ವೀತರಾಗತೆಯನ್ನೇ ಅವು ಮುಚ್ಚಿಬಿಡ್ತವೆ. ಅದು ಭಾಳ ದೊಡ್ಡ ತಪ್ಪಿದೆ. ಸಣ್ಣ ತಪ್ಪಲ್ಲ, ಭಾಳ ದೊಡ್ಡ ತಪ್ಪಾಗ್ತದೆ. ಅದನ್ನು ಮಾಡಬಾರ್ದು. ನೋಡಿ, ಈ ರೀತಿ ಹೂವನ್ನು ಇಟ್ಟರೆ ಎಷ್ಟು ಮುಚ್ಚುತ್ತದೆ ಅದನ್ನು ಭಗವಾನರನ್ನ. ಒಂದು 30% ಭಗವಾನರನ್ನ ಮುಚ್ಚಿಬಿಡ್ತಲ್ವಾ, ಎಷ್ಟೊಂದು ಪಾಪ ಮಾಡೋದು ಅಲ್ವಾ? ಅದು ಯೋಗ್ಯ ಅಲ್ಲ, ಬಿಲ್ಕುಲ್ ಯೋಗ್ಯ ಅಲ್ಲ. ಅಕಸ್ಮಾತ್ ನೀವೇನಾದ್ರು ಇದನ್ನು ಒಪ್ಪಿದರೆ, ನಿಮಗೆ ಇದು ಸುಂದರವಾಗಿ ಕಂಡ್ರೆ, ನಿಮಗಿಂತಲೂ ಇನ್ನು ಮುಂದೆ ಅಜ್ಞಾನ ಬೆಳೀತಾ ಹೋಗ್ತದೆ. ಯಾಕೆಂದರೆ ದಿನ ಶಾಸ್ತ್ರದ ಜ್ಞಾನ ಎಲ್ಲರಿಗೂ ಕಮ್ಮಿ ಆಗ್ತಾಯಿದೆ. ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆ ನಂತರ ಏನಾಗ್ತದೆ ಅಂತಂದರೆ, ಈ ಸ್ಥಳಕ್ಕೂ ಒಂದು ಹೂ ಬರ್ತದೆ, ಹಿಂಗೆ ಬರ್ತದೆ. ಈ ಸ್ಥಳಕ್ಕೆ ಇಲ್ಲಿಗೂ ಒಂದು ಬರ್ತದೆ ನೋಡಿ, ಈ ಥರ ಇಲ್ಲಿಗೂ ಸಿಕ್ಸಿಡ್ತಾರೆ ಈ ಥರ. ಆಯ್ತಲ್ಲ? ಆವಾಗ ಮತ್ತೊಂದು ಇಲ್ಲಿ ಮೇಲೆ ಖಾಲಿ ಬೀಳ್ತದೆ. ನಿಮಗೆ ಮೇಲಿನ 2 ಹೂಗಳು ಚಂದ ಕಂಡ್ರೆ ಈ ಕೆಳಗಡೆದು ಇನ್ಯಾರಿಗೋ ಚಂದ ಕಾಣ್ತದೆ. ಅವರು 3ನೇ ಹೂವನ್ನು ತಂದು ಇಡ್ತಾರೆ. ಕ್ರಮೇಣ ಮುಂದೆ ಹೋಗ್ತಾ ಏನಾಗ್ತದೆ ನಮ್ಮ ಜಿನೇಂದ್ರ ಭಗವಾನರ ಮೂರ್ತಿ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಮುಂದೆ ಈ ರೀತಿಯೆಲ್ಲ ಹೂಗಳನ್ನ ಇಡ್ತಾ ಭಗವಾನರನ್ನೇ ಮುಚ್ಚಾಕಿಬಿಟ್ಟು ಜೈನ ಧರ್ಮವನ್ನೇ ಇವರು ಸಮಾಪ್ತ ಮಾಡಿಕೊಡುತ್ತಾರೆ. ಅದಕ್ಕಿಂತ ಮೊದಲೇ ನೀವು ಎಚ್ಚರವಾಗಿರಿ. ಇದು ಭಗವಾನರ ಆಕಾರ ಅಲ್ಲ, ವಿಕಾರ ಇದೆ, ತಪ್ಪಿದೆ. ಇದು ಗೊತ್ತಾಯ್ತೇನೆ ಈಗ ನಿಮಗಿದ? ಗೊತ್ತಾಯ್ತದೆ ಈಗ? ಯಾವುದು ನಾನು ನಿಮಗೆ ವಿಚಾರ ಮಾಡ್ದೇನೆ ಹೇಳಲ್ಲ. ಅದು ನನಗೆ ಗೊತ್ತಿದೆ, ನಾನು ಹೇಳ್ತೀನಿ. ಅದು ನೀವು ಕೇಳಬೇಕಷ್ಟೇ. ಅಕಸ್ಮಾತ್ ಯಾವುದಾದರೂ ದೊಡ್ಡ ಮಹಾ ಕಾರ್ಯಕ್ರಮಗಳಲ್ಲಿ ವಿಧಾನಗಳಲ್ಲಿ ಅನೇಕ ಮನುಷ್ಯರು ಅನೇಕ ಪ್ರಕಾರದ ಹೂಗಳನ್ನು ತಂದ ಪಕ್ಷದಲ್ಲಿ ಅವುಗಳನ್ನು ವ್ಯರ್ಥವಾಗಿ ಏನು ಮಾಡೋದಕ್ಕಾಗೋದಿಲ್ಲಲ್ಲ. ಹೇಗೂ ಅವರು ಭಕ್ತಿಯಿಂದ ತಂದಿದ್ದಾರೆ. ಆ ಸಮಯದಲ್ಲಿ ಬೇಕಾದ್ರೆ ಈ ರೀತಿ ಭಗವಾನರಿಂದ ಹೊರಗಡೆ ಬೇಕಾದ್ರೆ ನೀವು ಅದನ್ನು ಅಲಂಕರಿಸಬಹುದು. ಆದರೆ ಭಗವಾನರಿಗೆ ಹಾಕೋದು ಯೋಗ್ಯ ಇಲ್ಲ.